Hello everyone, Assalamu alaikum, welcome back to my another new video. ನನ್ನ ಸಿಸ್ಟರ್ ಇದ್ದು ಹೌಸ್ ವಾರ್ಮಿಂಗ್ ಎಲ್ಲ ಮುಗೀತು. ಹಾಗೆ ನಾನು ನನ್ನ ಹಸ್ಬೆಂಡಿನ ಮನೆಗೆ ಈಗ ಬಂದಿದ್ದೇನೆ. ಯಾವಾಗಲೂ ನನ್ನ ಹಸ್ಬೆಂಡ್ ಮನೆಗೆ ಬರೋದು ಊರಿಗೆ ಬಂದರೆ, ಹಸ್ಬೆಂಡ್ ಊರಿಗೆ ಬಂದರೆ. ಬಟ್ ಈ ಸಲ ನನ್ನದು ಅಕ್ಕ ಅಂದರೆ ನನ್ನದು ದೊಡ್ಡಮ್ಮನ ಮಗಳು, ನನ್ನ ಹಸ್ಬೆಂಡಿನ ತಾಯಿ ಮಾಮ ಇದ್ದಾರಲ್ವ, ಅವರದ್ದು ವೈಫ್. ನನಗೆ ಕೂಡ ಸಂಬಂಧ, ಅವರಿಗೆ ಕೂಡ ಸಂಬಂಧ. ಸೊ ಹಾಗೆ ಅವರದ್ದು ಮಗಳದ್ದು ಮನೆ ಒಕ್ಕಲಿಗೆ ಬಂದದಲ್ಲ, ಸೊ ಹಾಗೆ ಅವರ ಮನೆಗೆ ಬರಬೇಕು ಅಂತ ಹೇಳಿದರು. ಯಾವಾಗಲೂ ನೀನು ಗಂಡನ ಮನೆಗೆ ಎಲ್ಲ ಹೋಗೋದು, ನಮ್ಮ ಮನೆಗೆ ಬರೋದೇ ಇಲ್ಲಲ್ಲ. ಸೊ ಈ ಸಲ ನಮ್ಮ ಫಂಕ್ಷನಿಗೆ ಬರೋದ್ರಿಂದ ನಮ್ಮ ಮನೆಗೆ ಬರಬೇಕಂತ. ಸೊ ಹಾಗೆ ಅವರ ಮನೆಗೆ ನಾನು ಬಂದು ಡೈರೆಕ್ಟ್ ಅವರ ಮನೆಗೆ ಬಂದಿದ್ದದ್ದು. ಮನೆ ಒಕ್ಕಲಲ್ಲ, ಜಸ್ಟ್ ಪಾಲ್ ಕಚ್ಚದಂತ ಹೇಳ್ತಾರಲ್ಲ ಅದು. ಮನೆ ಒಕ್ಕಲಿನೂ 2 ತಿಂಗಳುಂಟು. ಆಗ ನಮ್ಮದು ಮಂಗಳೂರಿದ್ದೆಲ್ಲ ಪಟ್ಲಾಮೆ ಬರ್ತದೆ. ಈಗ ನಾವು ಮಾತ್ರ ಬಂದದ್ದು, ಮಕ್ಕಳಿಗೆ ಶಾಲೆ ಎಲ್ಲ ಉಂಟಲ್ಲ, ಹಾಗೆ ನಾವು ಮಾತ್ರ ಬಂದದ್ದು. ಎಲ್ಲರನ್ನೂ ಇನ್ವೈಟ್ ಮಾಡಿದ್ದಾರೆ. ಹಾಗೀಗ ನಾನು ನನ್ನ ಹಸ್ಬೆಂಡನ ಮನೆಗೆ ಹೋಗ್ತಾ ಇದ್ದೀನಿ. ಅವರಿಗೆ ನಾನು ಬಂದದ್ದು ಗೊತ್ತಿಲ್ಲ, ನನ್ನ ಗಂಡನ ಹತ್ರ ಕೂಡ ಹೇಳಿದ್ದೇನೆ ಹೇಳ್ಬೇಡಿ ಅಂತ. ಹಾಗೆ ಈಗ ಹೋಗ್ತಾ ಇದ್ದೇನೆ, ನಿಮಗೆ ನಾನು ತೋರಿಸ್ತೇನೆ ಹೋಗಿ. ನನ್ನ ಹಸ್ಬೆಂಡಿಗೆ 2 ತಾಯಿ ಮಾಮ. ಒಂದು ತಾಯಿ ಮಾಮನಿಗೆ ನನ್ನ ಅಕ್ಕನನ್ನು ಮದುವೆ ಮಾಡಿಕೊಟ್ಟದ್ದು. ಇನ್ನೊಂದು ತಾಯಿ ಮಾಮನ ಮನೆ ಡಬಲ್ ಫ್ಲೋರ್ ಇದು ಮನೆ ಕಾಣ್ತದಲ್ಲ, ಅದುವೇ ನಮ್ಮದು ತಾಯಿ ಮಾಮನ ಮನೆ, ಪಕ್ಕದಲ್ಲೇ ಉಂಟು. ಇದು ಈ ಕಡೆ ಕಾಣ್ತದಲ್ಲ, ಇದುವೇ ನನ್ನ ಹಸ್ಬೆಂಡಿದ್ದು ಮನೆ. ಒಳಗಡೆ ಹೋಗ್ತೇನೆ ಈಗ. ಹಾಗೆ ನಾನು ನನ್ನ ಹಸ್ಬೆಂಡ್ನ ಮನೆಗೆ ಬಂದಿದ್ದೇನೆ. ಇಲ್ಲಿ ಹಸ್ಬೆಂಡ್ನ ತಾಯಿ ತಂದೆ ಯಾರೂ ಇಲ್ಲ, ಅವರ ಸಣ್ಣ ವಯಸ್ಸಲ್ಲಿ ಮರಣ ಹೊಂದಿದ್ದಾರೆ. ಇಲ್ಲಿ ಅಣ್ಣನ ವೈಫು ಮತ್ತು ಮಕ್ಕಳಿದ್ದಾರೆ. ಇದು ಅಣ್ಣನ 2ನೇ ಮಗು. ಅಣ್ಣನಿಗೆ 10 ವರ್ಷ ಮಕ್ಕಳಿರಲಿಲ್ಲ, ಆಮೇಲೆ ಮಗು ಆಗೋದು. ಇದರ ಹೆಸರು ಇನಾಯ ಬೇಬಿ. 3.5 ವರ್ಷ ಆಯಿತು. ದೊಡ್ಡ ಮಗು ಶಾಲೆಗೆ ಹೋಗಿದ್ದಾರೆ, ಸಣ್ಣದೊಂದು ಗಂಡು ಮಗು. ಬೆಳಿಗ್ಗೆ ಗೊತ್ತೇ ಇರಲಿಲ್ಲ ನಾನು ಬರೋದು, ಸಸ್ಪೆನ್ಸ್ ಆಗಿ ಬಂದದ್ದು. ಇದು ಹಸ್ಬೆಂಡಿನ ಅಣ್ಣನ 3ನೇ ಮಗು, ಇಮಾದ್ ಅಂತ ಹೇಳಿ ಗಂಡು ಮಗು. ಬೆಳಿಗ್ಗೆ ನಾನು ಬರುವಾಗ 10:30 ಗಂಟೆ ಆಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಅಕ್ಕನ ಮನೆಯಲ್ಲೇ ಮಾಡಿ ಬಂದದ್ದು. ಸೊ ಲಂಚಿಗೆ ಇಲ್ಲಿ ಪ್ರಿಪೇರ್ ಮಾಡ್ತೇವೆ ಅಂತ ಹೇಳಿದರು. ಬಿರಿಯಾನಿ ಏನಾದರೂ ಮಾಡುವಂತಿದ್ರು, ಬಟ್ ನನಗೆ ಇವತ್ತು ನಿನ್ನೆ ಮನೆ ಒಕ್ಕಲಿಗೆಲ್ಲ ಹೆವಿಯಾಗಿ ತಿಂದು ಇವತ್ತು ಬಿರಿಯಾನಿಯನ್ನು ಬೇಡ, ಜಸ್ಟ್ ಸಾಂಬಾರು ಮಾಡಿ ಅಂತ ಹೇಳಿದ್ದಕ್ಕೋಸ್ಕರ ಮುರುಂಗೆಕಾಯಿ ಎಲ್ಲ ಹಾಕಿ, ಮಾವಿನಕಾಯಿ ಎಲ್ಲ ಹಾಕಿ ಒಳ್ಳೆ ಸಾಂಬಾರು. ಇಲ್ಲಿದ್ದು ಸಾಂಬಾರು ತುಂಬ ಇಷ್ಟ ನನಗೆ. ಸಾಂಬಾರಿಗೆ ಮತ್ತು ವೈಟ್ ರೈಸಿಗೆ ಒಳ್ಳೆ ಕಾಂಬಿನೇಷನ್. ಸೊ ಮುರುಂಗೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡಿದ್ದು ಅಣ್ಣನ ವೈಫ್ ಇದು, ಮತ್ತು ಹಸ್ಬೆಂಡಿದ್ದು ಅಣ್ಣನ ವೈಫಿನ ತಾಯಿ ಕೂಡ ಇಲ್ಲೇ ಇರೋದು. அப்படிಲ್ಲ என்ன வேணும் உனக்கு பாடு. என்ன வேணும்? அப்புறம் என்ன வேணும் உனக்கு சொல்லு. சாக்லேட் வேணும் எனக்கு. ಈಗ ಲಂಚಿಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ರು. ನಾನು ಮಕ್ಕಳೊಟ್ಟಿಗೆ ಆಟ ಆಡ್ತಾ ಇದ್ದೇನೆ. ಇವನು ನೋಡಿ, ಇದನ್ನು ಹೊರಗಡೆ ಬ್ಯಾಕ್ ಸೈಡಲ್ಲಿ ನಾನು ಇಟ್ಟು ಅದನ್ನು ತೆಗಿಲಿಕ್ಕಾಗದೆ ಮಾಡುವ ಆಟ ನೋಡಿ. ಈಗ ಲಂಚಿಗೆ ಪ್ರಿಪೇರ್ ಮಾಡ್ತಾ ಇದ್ರು. ನಾನು ಮಕ್ಕಳೊಟ್ಟಿಗೆ ಕೂತ್ಕೊಂಡು ಆಟ ಆಡ್ತಾ ಇದ್ದೆ. ದೊಡ್ಡ ಮಗು ಶಾಲೆಗೆ ಹೋಗಿದ್ದಾಳೆ, ಇವಳು ಸಹ ಬರಲಿಲ್ಲ. ಅವಳಿಗೆ ನಾನು ಬಂದದ್ದು ಗೊತ್ತೇ ಇಲ್ಲ. ಅಷ್ಟರೊತ್ತಿಗೆ ಲಂಚೆಲ್ಲ ಪ್ರಿಪೇರ್ ಮಾಡಿದ್ದಾರೆ, ವೈಟ್ ರೈಸ್ ಎಲ್ಲ. ಇಲ್ಲಿದ್ದು ವೈಟ್ ರೈಸ್ ನೋಡಿ, ಸಣ್ಣ ಸಣ್ಣ ರೈಸ್ ತುಂಬ ಚೆನ್ನಾಗಿ ಆಗ್ತದೆ. ಇದಕ್ಕೊಟ್ಟಿಗೆ ಸಾಂಬಾರಂತೂ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿ ಉಂಟು ಇಲ್ಲಿದ್ದು ವೈಟ್ ರೈಸ್ ಮತ್ತು ಸಾಂಬಾರು. ಮತ್ತು ಚಿಕನ್ 65 ಕೂಡ ಮಾಡಿದರು. ನನ್ನದು ಹಸ್ಬೆಂಡಿದ್ದು ಬ್ರದರ್ ಇದ್ದಾರಲ್ವ, ಅವರಿಗೆ ಇಲ್ಲಿ ಚಿಕನ್ ಅಂಗಡಿ ಉಂಟು, ಅವರಿಗೆ ಅದೇ ಬಿಸ್ನೆಸ್, ಚಿಕನ್ ಇದೆ. ಸಾಂಬಾರು ನೋಡಿ, ಮುರುಂಗೆಕಾಯಿ ಎಲ್ಲ ಹಾಕಿ, ಮಾವಿನಕಾಯಿ ಎಲ್ಲ ಹಾಕಿ ಒಳ್ಳೆ ಸಾಂಬಾರು ಇಲ್ಲಿದ್ದು. ಸಾಂಬಾರು ತುಂಬ ಚೆನ್ನಾಗಿರ್ತದೆ, ಮತ್ತು ಮಾವಿನ ಹಣ್ಣು ಕೂಡ ಇತ್ತು. ನನಗೆ ಇಲ್ಲಿ ಬಂದರೆ ವೈಟ್ ರೈಸ್ ಸಾಂಬಾರು ಅಂದರೆ ತುಂಬ ಇಷ್ಟ. ಮತ್ತು ಇಲ್ಲಿದ್ದು ಬಿರಿಯಾನಿ ಕೂಡ ತುಂಬ ಒಳ್ಳೆಯದಾಗ್ತದೆ. ಆ್ಯಕ್ಚುಲಿ ಮಟನ್ ಕೂಡ ಹಾಗೆ ಒಳ್ಳೆ ಜ್ಯೂಸಿಯಾಗಿರ್ತದೆ ಮಟನ್ ಕೂಡ. ಆ ವೈಟ್ ರೈಸಿಗೆ ಬಿಸಿ ಬಿಸಿ ಸಾಂಬಾರು ಹಾಕಿ ಊಟ ಮಾಡುವಾಗ ಅದಕ್ಕೆ ಒಂದು ಟೇಸ್ಟೇ ಬೇರೆ. ನಮ್ಮ ಊರಿನಲ್ಲೆಲ್ಲ ಈ ಟೈಪಲ್ಲಿ ಮಾಡೋದಿಲ್ಲ. ಇಲ್ಲಿದ್ದು ಸಾಂಬಾರು ಬೇರೆ ಟೈಪಲ್ಲಿ ಇರ್ತದೆ, ಸ್ವಲ್ಪ ಹುಳಿ ಎಲ್ಲ ಹಾಕಿ ಜಾಸ್ತಿ ಈ ರೆಸ್ಟೋರೆಂಟಲ್ಲೆಲ್ಲ ಸಿಗ್ತದಲ್ಲ, ಆ ಒಂದು ಟೇಸ್ಟ್ ಇರ್ತದೆ. ನನಗಂತೂ ತುಂಬ ಇಷ್ಟ ಸಾಂಬಾರು ಅಂದರೆ ಇಲ್ಲಿದ್ದು. முன்னாடியே சாப்பிடலாடியாவா? என்ன ஸ்கூலில் தானே சாப்பிட கொடுப்பாங்க? உனக்கு மாடி தாங்க முடியல, எனக்கு தாங்க முடியல.
ಚಿಕನ್ ಕುರುಪುಲಿ ಏನಕ್ಕೆ ಊಟ ಎಲ್ಲ ಮಾಡಿ ಆಯಿತು. ಸೂಪರ್ ಸಾಂಬಾರು ಮಾವಿನಕಾಯಿ ಎಲ್ಲ ಹಾಕಿ ಮತ್ತೆಂತ ಮುರುಂಗಕಾಯಿ ಅಂತ ಮುರುಂಗಕೊಂಬ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಡ್ರಮ್ ಸ್ಟಿಕ್ ಎಲ್ಲ ಹಾಕಿ ಮತ್ತು ಮಾವಿನ ಹಣ್ಣು, ಚಿಕನ್ 65. ನನಗದು ಎಂಥ ಸಾಂಬಾರು ವೈಟ್ ರೈಸ್ ಅಂದರೆ ತುಂಬ ಇಷ್ಟ. ಇಲ್ಲಿ ಬಂದರೆ ತುಂಬ ಚೆನ್ನಾಗಿರ್ತದೆ. ಈಗ ಊಟ ಎಲ್ಲ ಮಾಡಿ ಆಯಿತು, ಸ್ವಲ್ಪ ಹೊತ್ತು ರೆಸ್ಟ್ ತೆಗಿತು. ಸ್ವಲ್ಪ ಹೊತ್ತು ನಿದ್ರೆಲ್ಲ ಮಾಡಿ, ನಿದ್ರೇನು ಮಾಡಲಿಲ್ಲ, ಸ್ವಲ್ಪ ಮಲಗಿ ಮಾತಾಡಿ ಆರ್ಟೆಲ್ಲ ಹೊಡೆದು. ಮಗಳು UKG ದೊಡ್ಡ ಮಗಳೇನಿದ್ದಲ್ಲ ಅವಳು ಇರಲಿಲ್ಲ, ಬಂದು ತುಂಬ ಖುಷಿ ಆಯಿತು ನಾನು ನೋಡಿ ಅವಳಿಗೆ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ತೆಗೆದು ಮುಖೆಲ್ಲ ತೊಳೆದು ಟೀ ಕುಡಿಲಿಕ್ಕೆ ಹೋಗ್ತಾ ಇದ್ದೇನೆ. ಎಗ್ ಪಪ್ಸ್ ತೊಗೊಂಡು ಬಂದಿದ್ದಾರೆ ನಂದು ಹಸ್ಬೆಂಡಿದು ಅಣ್ಣ. ಟೀ ಎಲ್ಲ ಕುಡಿದು ಸಿಗ್ತೇನೆ. ಹಾಗೆ ಟೀ ಎಲ್ಲ ಕುಡಿದು ಹಸ್ಬೆಂಡಿದು ಅಣ್ಣ ಇದ್ದಾರಲ್ಲ ಅವರ ತಂಗಿದು ಮನೆ ಉಂಟು ಪಕ್ಕದಲ್ಲಿ, ಹೊಸ ಮನೆ ಕಟ್ಟಿದ್ದಾರೆ. ಮನೆ ಕಟ್ಟಿ ನಾನು ಹೋಗಲಿಲ್ಲ, ಸೊ ಇಲ್ಲೇ ನೆಕ್ಸ್ಟ್ ಮನೆ ಹೋಗಿ ಅವ್ರನ್ನ ಸ್ವಲ್ಪ ಮಾತಾಡಿಸಿ ಬರುವ, ಮನೆಯೆಲ್ಲ ನೋಡಿ ಸ್ವಲ್ಪ ಮನ ಸಲಾಂ ಸೊಲ್ಲು. ಅಸ್ಸಲಾಮ್ ಅಲೈಕುಮ್. ಹಾಯ್ ಆಲ್. ஆமாம் ஒரே மாதிரி இருக்குல்ல, சேம் சேம். போய் இது என்ன அது போடுறீங்க? சேம் சேம். வா ನಮ್ಮ ಮನೆಯ ಹತ್ತಿರದಲ್ಲೇ ಒಂದು ಮದುವೆ ನಾಳೆ. ಇವತ್ತು ಮೆಹಂದಿ ಸೆರೆಮನಿ, ಅಂದರೆ ಜಾಸ್ತಿ ದೊಡ್ಡ ಫಂಕ್ಷನ್ ಏನಲ್ಲ, ಅವರು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಮತ್ತು ನೇಬರ್ಸ್ ಮಾತ್ರ ಸ್ಮಾಲ್ ಮೆಹಂದಿ ಸೆರೆಮನಿ. ಮತ್ತು ನಾಳೆ ಮದುವೆ ಉಂಟು, ನಮಗೆ ಕೂಡ ಇನ್ವೈಟ್ ಇತ್ತು, ನಾಳೆ ಹೋಗಬೇಕು ಇನ್ಶಾಅಲ್ಲಾ. ಆದರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕಬೇಕಂತ ಉಂಟು. ಈಗ ನಾನು ಹೋಗ್ತಾ ಇರೋದು ನನ್ನ ಹಸ್ಬೆಂಡಿದ್ದು ವೈಫ್ ಇದ್ದಾರಲ್ಲ ಅವರ ತಂಗಿ ಮನೆಯಲ್ಲಿ ಪಕ್ಕದಲ್ಲಿ ಹೊಸದಾಗಿ ಮನೆ ಒಕ್ಕಲು ಮಾಡಿದ್ದಾರೆ. ಮನೆ ಒಕ್ಕಲಿಗೆ ನಾನು ಇರಲಿಲ್ಲ. ಹಾಗೆ ಬಂದ ಕೂಡಲೇ ನಮಗೆ ಡಿನ್ನರ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಚಪಾತಿ ಮತ್ತು ಎಗ್ ಗುರ್ಮಾ ಎಲ್ಲ ನಾನು ಬರೋದವರೆಗೆ ಆಲ್ರೆಡಿ ಗೊತ್ತಿತ್ತು. ಹಾಗೆ ಇಲ್ಲಿ ಬಂದು ನಾನು ಮನೆಯೆಲ್ಲ ತೋರಿಸೋದಿಲ್ಲ, ಮನೆ ಇನ್ನೊಮ್ಮೆ ಪುರ್ಸತ್ತಲ್ಲಿ ಫುಲ್ ಮನೆ ತೋರಿಸುವಂತ. ರಾತ್ರಿ ಫುಡ್ಡೆಲ್ಲ ತಿಂದು ಹೋಗುವ ಅಂತೇಳಿ ಚಪಾತಿ ಮಾಡ್ತಾ ಇದ್ದಾರೆ ಮತ್ತು ಎಗ್ ಗುರ್ಮಾ ಮತ್ತು ಗ್ರಿಲ್ ಚಿಕನ್ ಹೊರಗಿಂದ ಆರ್ಡ್ರ್ ಮಾಡಿದ್ದಾರೆ. ಗ್ರಿಲ್ ಚಿಕನ್ ಹೊರಗಿಂದೇನಲ್ಲ, ನಮ್ಮ ಅಂಗಡಿ ಉಂಟು ನಮಗೆ ಇಲ್ಲಿ. ನಂದು ಹಸ್ಬೆಂಡಿದ ಅಣ್ಣ ಇದ್ದಾರಲ್ಲ ಅವರಿಗೆ ಗ್ರಿಲ್ ಚಿಕನ್ ಶವರ್ಮ ಅದರದ್ದೆಲ್ಲ ಅಂಗಡಿ ಉಂಟು, ಹಾಗೆ ಅಲ್ಲಿಂದ ಬರ್ತಾ ಉಂಟು. ಈಗ ಸಮಯ 9 ಗಂಟೆ ಆಯಿತು. ಇವರು ಹಸ್ಬೆಂಡಿದ್ದು ವೈಫ್ ಇದ್ದಾರಲ್ಲ ಅವರದ್ದು ತಂಗಿ ಮನೆ ಇದು. ಅವರದ್ದು ಹಸ್ಬೆಂಡಿಗೆ ಎಂಥ ಕೆಲಸ ಅಂತ ತೋರಿಸಿ. ஆமாம், நான் ஒரு லூஸ் மாதிரி பண்ணிட்டேன். இது எப்படி கொண்டு போவார்? எப்போ கொண்டு போவார்? ಬಂಡಲ್ ತಗೊಂಡು ಬಂದು ಬೇರೆ ಬೇರೆ ಮಾಡಿ ಲೋಕಲಲ್ಲಿ ಸಪ್ಲೈ ಮಾಡಿ, ಇದು ಇವರದ್ದು ಕೆಲಸ. ಇದರಲ್ಲಿ ಒಳ್ಳೆ ಪ್ರಾಫಿಟ್ ಆಯಿತಾ, ಒಳ್ಳೆ ಪ್ರಾಫಿಟ್ ಉಂಟು ಇದರಲ್ಲಿ. ಹಾಗೆ ಎಲ್ಲ ಬೇರೆ ಬೇರೆ ಮಾಡಿಟ್ಟಿದ್ದಾರೆ. ಬೆಳಿಗ್ಗೆ ಬೆಳಿಗ್ಗೆ ಸುಬೈ ಬಾಂಗ್ ಆಗ್ತದಲ್ಲ, ಬೆಳಿಗ್ಗೆದು ಆಜಾನ್ ಕೊಡ್ತಾರಲ್ವ, ಬೆಳಿಗ್ಗೆದು ಫಜರ್ ನಮಾಜ್ ಮಾಡುವ ಸಮಯದಲ್ಲಿ ಕೊಂಡೋಗಿ ಎಲ್ಲ ಅಂಗಡಿಗೆ ಲೋಕಲ್ ಸೇಲ್ ಆಗಿ ಮಾಡಿ. ರಾತ್ರಿ 10 ಆಯಿತು. ನಾವೆಲ್ಲ ಡಿನ್ನರ್ ಮಾಡ್ತಾ ಇದ್ದೇವೆ. ಚಪಾತಿ, ಎಗ್ ಗುರ್ಮಾ ಮತ್ತು ಗ್ರಿಲ್ ಚಿಕನ್ ಎಲ್ಲ ಇತ್ತು. ಚಪಾತಿ ಮತ್ತು ಎಗ್ ಗುರ್ಮಾ ತುಂಬ ಚೆನ್ನಾಗಿತ್ತು. ಮತ್ತು ನನಗೆ ಇಲ್ಲಿದ್ದು ಗ್ರಿಲ್ ಚಿಕನ್ ಇವ್ರದ್ದು ಅಣ್ಣನ ಅಂಗಡಿಯಲ್ಲಿ ಮಾರ್ತಾರೆ. ತುಂಬ ಒಳ್ಳೆ ಫ್ಲೇವರ್, ತುಂಬ ಜ್ಯೂಸಿ ಆಗಿರ್ತದೆ. ನನಗೆ ಯಾವಾಗಲೂ ಇಲ್ಲಿ ಬಂದರೆ ಚಿಕನ್ ಗ್ರಿಲ್ ಅಥವಾ ಚಿಕನ್ BBQ ಅಂತೂ ನಾನು ಖಂಡಿತವಾಗ್ಲೂ ಇಲ್ಲಿ ಅವರೊಟ್ಟಿಗೆ ಹೇಳಿ ತಗೊಂಡು ಬರಲಿಕ್ಕೆ ಹೇಳ್ತೇನೆ. ಅಷ್ಟು ಒಳ್ಳೆ ಒಂದು ಫ್ಲೇವರ್ ನನಗೆ ಇಲ್ಲಿ ಬಂದರೆ ನನಗೆ ತುಂಬ ಇಷ್ಟ ಆಗೋದು ಅಂದರೆ ಅದು ಮಾತ್ರ. ಇವರ ಅಂಗಡಿಯಲ್ಲಿ ತುಂಬ ಸ್ಪೆಷಲ್ ಅದು. ಈಗ ರಾತ್ರಿದು ಡಿನ್ನರೆಲ್ಲ ಮಾಡಿ ನಾವು ಮನೆಗೆ ಹೊರಡ್ತಾ ಇದ್ದೇವೆ. ಡಿನ್ನರೆಲ್ಲ ಮಾಡಿ ಆಯಿತು. ನಿಮಗೆ ಮನೆಯದ್ದು ಹೋಮ್ ಟೂರೆಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೇನೆ. ಇದು ನಾನು ಮನೆಯದ್ದು ಯಾವುದು ವೀಡಿಯೋ ಮಾಡಲಿಲ್ಲ. ನಾವೀಗ ನೈಟ್ ಫುಡ್ಡೆಲ್ಲ ಮಾಡಿ 10 ಗಂಟೆ ಆಯಿತು, ಮನೆಗೆ ಹೋಗ್ತಾ ಇದ್ದೇವೆ. ಈ ಬ್ಲಾಗ್ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಏನಾದರೂ ಅನಿಸ್ತಾ ಕಮೆಂಟ್ ಸೆಕ್ಷನ್ ತಿಳಿಸಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೊ ಮಚ್.